ಕೂಡಿ ಬಾಳೋಣ. ಗಜು ಮತ್ತು ಸರಸು ಗಂಡ ಹೆಂಡತಿಯರು. ಸಾಕಷ್ಟು ಜಮೀನಿತ್ತು. ಒಬ್ಬ ಮಗ ರವಿಯೂ ತಕ್ಕ ಮಟ್ಟಿಗೆ ಶಿಕ್ಷಣ ಕಲಿತು ಅಪ್ಪನಂತೆ ಮನೆ ಕೆಲಸ, ಕೃಷಿ ಕೆಲಸ ಮಾಡಿಕೊಂಡಿದ್ದ. ರವಿಗೆ ವಯಸ್ಸಿಗನುಗುಣವಾಗಿ ವಿವಾಹ ಮಾಡಿದರು. ಉತ್ತಮ ಮನೆತನ, ಒಳ್ಳೆಯ ಸಂಸ್ಕೃತಿಯ ಹುಡುಗಿಯನ್ನೇ ನೋಡಿ ರವಿಗೆ ವಿವಾಹ ಮಾಡಿದರು. ಗಜು ಮತ್ತು ಸರಸು ಸೊಸೆ ಜಾನಿಯನ್ನು ಮಗಳಂತೆಯೇ ಕಂಡವರು. ತಮಗೆ ಹೆಣ್ಣು ಮಕ್ಕಳಿಲ್ಲದ ಕಾರಣ ಅವರಿಗೆ ಸೊಸೆ ಬಂದದ್ದು ಮಗಳು ಇದ್ದ ಹಾಗೆಯೇ ತುಂಬ ಸಂತೋಷವಾಗಿತ್ತು. 2 ವರ್ಷ ಕಳೆಯುವಷ್ಟರಲ್ಲಿ ರವಿಗೆ ಒಬ್ಬ ಮಗ ಜನಿಸಿದ. ಮಗನಿಗೆ ಶ್ಯಾಮನೆಂದು ನಾಮಕರಣ ಮಾಡಿದರು. ಮನೆಯಲ್ಲಿ ಸಂಭ್ರಮವೇ ಸಂಭ್ರಮ. ಮಗುವನ್ನು ಹಡೆದ ಕಾರಣ ಸೊಸೆಗೆ ಯಾವ ತೊಂದರೆ ತೊಡಕು ಆಗದಂತೆ ಮಗುವನ್ನು, ಬಾಣಂತಿಯನ್ನು ಅತ್ತೆ ಮಾವ ನೋಡಿಕೊಂಡರು. ಹೀಗಿದ್ದರೂ ನಿಧಾನವಾಗಿ ಸೊಸೆಗೆ ಅತ್ತೆ ಮಾವನ ಬಗ್ಗೆ ತಾತ್ಸಾರ ಭಾವನೆ ಪ್ರಾರಂಭವಾಯಿತು. ಮುಖ್ಯವಾಗಿ ಅತ್ತೆ ಮಾವನಿಗೆ ವಯಸ್ಸಾಗುತ್ತಾ ಬಂದದ್ದರಿಂದ ಅವರ ಕೆಲಸದಲ್ಲಿ ಮೊದಲಿನ ಚುರುಕು ಇರಲಿಲ್ಲ. ಜಾನಿ, ರವಿ ಮನೆ ಕೆಲಸ ಮಾಡಿಕೊಳ್ಳಬೇಕು. ಗಜು, ಸರಸು ವಯಸ್ಸಾದರೂ ತಮ್ಮಿಂದ ಸಾಧ್ಯವಾದ ಕೆಲಸ ಮೊದಲಿನ ಹಾಗೆ ಮುಂದುವರಿಸಿಕೊಂಡು ಬರ್ತಾಯಿದ್ದರು. ಆದರೆ ಅತ್ತೆ ಮಾವನವರು ತನ್ನನ್ನು ಮಗಳಂತೆಯೇ ನೋಡಿಕೊಂಡು ಚೆನ್ನಾಗಿ ನೋಡಿಕೊಂಡರು. ಜಾನಿಗೆ ಅತ್ತೆ ಮಾವನ ಮೇಲೆ ಆ ಭಾವನೆಯೇ ಬರಲಿಲ್ಲ, ಪ್ರೀತಿಯೇ ಹುಟ್ಟಲಿಲ್ಲ. ಅವರು ತನಗಾಗಿ ರಾತ್ರಿ ಹಗಲು ನಿದ್ದೆ ಬಿಟ್ಟು ಮಾಡಿದ ಕೆಲಸ ಸೊಸೆಗೆ ನೆನಪಾಗಲೇ ಇಲ್ಲ. ಅಜ್ಜನವರು ವೃದ್ಧಾಪ್ಯದಲ್ಲಿ ಮಾಡುತ್ತಿರುವ ಕೆಲಸ ನೋಡಿ 6-7 ವರ್ಷದ ಮೊಮ್ಮಗ ಶ್ಯಾಮ ರವಿಗೆ ಹೇಳುತ್ತಿದ್ದ, ಅಪ್ಪ, ಅಜ್ಜನಿಗೆ ವಯಸ್ಸಾಗಿದೆ, ಕೆಲಸ ಮಾಡಲು ಸಾಧ್ಯವಾಗುವುದು ನೋಡು, ನೀನು ಮಾಡು. ಅಜ್ಜಿಯವರು ಮಾಡುತ್ತಿರುವುದನ್ನು ನೋಡಿ ಅಮ್ಮನಿಗೆ, ಅಮ್ಮ, ಅಜ್ಜಿಗೆ ವಯಸ್ಸಾಗಿದೆ, ಕೆಲಸ ಮಾಡಲಿಕ್ಕಾಗೋದಿಲ್ಲ, ನೀನೇ ಮಾಡಮ್ಮ. ಅತ್ತೆ ಮಾವನಿಂದ ದೂರವಾಗಿ ತಾವಿಬ್ಬರೇ ಮಗುವಿನೊಂದಿಗೆ ಆರಾಮಿರಬಹುದೆಂದು ಸೊಸೆಗೆ ಕಾಣತೊಡಗಿತು. ಗಂಡನಲ್ಲೂ ಪಿಸುಗುಡತೊಡಗಿದಳು. ರವಿಯು ತಾವು ಮೂವರೇ ಒಂದು ಮನೆಯಲ್ಲಿ ಇದ್ದರೆ ಸ್ವತಂತ್ರವಾಗಿ ಉಳಿಯಬಹುದು ಎಂದೇ ಆಲೋಚಿಸಿದ. ತಾಯಿ ತಂದೆಯರನ್ನು ದೂರ ಮಾಡತೊಡಗಿದ. ಕೆಲವು ದಿವಸಗಳಲ್ಲಿ ರವಿ ಹೆಂಡತಿ ಮಗನೊಂದಿಗೆ ಬೇರೆ ಮನೆ ಮಾಡಿದ. ಬೇರೆ ಮನೆಗೆ ಹೋಗುವಾಗ ಶ್ಯಾಮನಿಗೆ ಖುಷಿಯಾಗಿತ್ತು. ಪಾಪ, ಅವನಿಗೆ ಅಜ್ಜ ಅಜ್ಜಿಯರನ್ನು ಬೇರೆ ಮಾಡಿ ತಾವು ಉಳಿಯುವುದು ಎಂದು ಗೊತ್ತಾಗಲೇ ಇಲ್ಲ. 2 ದಿವಸ ಕಳೆದ ಮೇಲೆ ಅಜ್ಜ ಅಜ್ಜಿಯರ ನೆನಪು ಮಾಡಿದ. ಮೂಲ ಮನೆಗೆ ಹೋಗೋಣವೆಂದು ಹಠ ಹಿಡಿದ. ಆದರೆ ರವಿ, ಜಾನಿ ಒಪ್ಪಲೇ ಇಲ್ಲ. ಅತ್ತ ಗಜು, ಸರಸು ಕಣ್ಣೂರು ಹಾಕುತ್ತಲೇ ದಿನದುಡುತ್ತಾ ಇದ್ದರು. ಮೊಮ್ಮಗನಿಗೆ ಪ್ರಾಯ ಬಂತು. ಒಂದು ದಿನ ಶ್ಯಾಮು ರವಿಗೆ ಹೇಳಿದ, ಅಪ್ಪ, ನಾನು ಬೇರೆ ಮನೆ ಮಾಡ್ತೇನೆ, ಅಲ್ಲಿಯೇ ವಿವಾಹವನ್ನು ಆಗುತ್ತೇನೆ. ರವಿ ದಂಪತಿಗಳು ಕಂಗಾಲಾದರು. ಯಾಕೋ ರವಿ, ನಮ್ಮನ್ನು ಬಿಟ್ಟು ಹೊರಗೆ ಹೋಗ್ತೀಯಾ? ನಿನ್ನನ್ನು ಬಿಟ್ಟು ನಮಗೆ ಯಾರಿದ್ದಾರೆ? ನಿನ್ನನ್ನು ಬಿಟ್ಟರೆ ನಮಗೆ ಜೀವವೇ ಇರುವುದಿಲ್ವೋ? ಏನಾಯಿತು ಪುಟ್ಟ? ತಾಯಿ ಜಾನಿ ಅಳುತ್ತಾ ಹೇಳಿದಳು. ಹಾಗೇನಿಲ್ಲ ಅಮ್ಮ, ನಿನಗೆ ಅಪ್ಪನಿಗೆ ಅಜ್ಜ ಅಜ್ಜಿ ಏನು ಕಡಿಮೆ ಮಾಡಿದ್ರು? ನಿಮ್ಮನ್ನು ಎಷ್ಟು ಪ್ರೀತಿಯಿಂದ ಕಾಣುತ್ತಿದ್ದರು. ಅವರ ಕಷ್ಟ ನೋಡದೇ ಮನೆ ಕೆಲಸವೆಲ್ಲ ಮಾಡುತ್ತಿದ್ದರು. ನಮಗಾಗಿ ಮಾಡ್ತಿದ್ದರು. ಅವರಿಗೆ ಯಾರಿದ್ದಾರೆ ಈಗ? ನಾನು ಹೊತ್ತು ಕರೆದರೂ ಅಜ್ಜ ಅಜ್ಜಿಯರಲ್ಲಿ ನೋಡಲಿಕ್ಕೂ ಬಿಡಲಿಲ್ಲ, ಹೋಗಲಿಕ್ಕೂ ಬಿಡಲಿಲ್ಲ ನೀವು. ಈಗ ನಾನು ಅವರಲ್ಲೇ ಹೋಗುತ್ತೇನೆ. ನಿಮಗೆ ಇನ್ನೂ ಸ್ವಾತಂತ್ರ್ಯ ಸಿಗುತ್ತದೆ ಅಲ್ವಾ? ಮೊಮ್ಮಗ ನುಡಿದಾಗ ರವಿ ಕೇಳುತ್ತಾ ಕಣ್ಣೀರು ಹಾಕತೊಡಗಿದ. ಅಷ್ಟು ಪ್ರೀತಿಯಿಂದ ಸಾಕಿ ಸಲಹಿದ ತಂದೆ ತಾಯಿಯರನ್ನು ಸ್ವಾರ್ಥವೊಂದನ್ನೇ ನೋಡಿ ಬಿಟ್ಟು ಬಂದೆವಲ್ಲ ಎಂದು ಅವನಿಗೆ ಅನಿಸಿತು. ಹೌದ್ರಿ, ನಾನು ಕೆಟ್ಟದಾಗಿ ಆಲೋಚಿಸಿದೆ. ನನ್ನನ್ನು ಮಾವ ಅತ್ತೆ ಮಗಳಾಗಿಯೇ ನೋಡಿದ್ರು. ಯಾವ ಕೆಲಸವನ್ನೂ ನನಗೆ ಹೇಳುವುದಿಲ್ಲವಾಗಿತ್ತು. ನೀವಂದರಂತೂ ಅವರಿಗೆ ಜೀವವಾಗಿತ್ತು. ಇಷ್ಟೆಲ್ಲ ಮನೆಗೆಲಸ ಅತ್ತೆ ಹೇಗೆ ಮಾಡಿಕೊಂಡು ಹೋಗ್ತಿದ್ರೋ ಈಗ ನನಗೆ ಅನಿಸ್ತದೆ. ಪಾಪ, ನನಗೆ ಈಗ ಈ ಮನೆಗೆ ಬಂದ ಮೇಲೆ ಅನುಭವ ಆಯಿತು. ಮಗನು ಹೇಳಿದ್ದು ಸರಿಯಾಗೇ ಇದೆ. ಮೂಲ ಮನೆಗೆ ನಾವು ಹೋಗೋಣ, ಅತ್ತೆ ಮಾವನ ಕ್ಷಮೆ ಕೇಳೋಣ. ಹೌದ್ರಿ, ಮೂಲ ಮನೆಗೆ ಹೋಗೋಣ ಎಂದಳು. ಮರುದಿನವೇ ರವಿ, ಜಾನಿ ಮಗನೊಂದಿಗೆ ಗಜು ಸರಸರವರಲ್ಲಿ ಹೋದರು. ಮೊಮ್ಮಗನನ್ನು ಕಂಡ ಕೂಡಲೇ ಇಬ್ಬರೂ ಏನೋ ಕಳೆದುದು ಸಿಕ್ಕಿದಂತೆ ಓಡಿ ಹೋಗಿ ಗಜು, ಸರಸು ಮೊಮ್ಮಗನನ್ನು ಅಪ್ಪಿದರು, ಮುದ್ದಿಸಿದರು, ಕಣ್ಣೀರು ಹಾಕಿದರು. ಶ್ಯಾಮ ಅಜ್ಜನ ಕಣ್ಣೀರು ಒರೆಸುತ್ತಾ ಹೇಳಿದ, ಅಜ್ಜ, ಅಜ್ಜಿ,
ನಾವೆಲ್ಲ ನಿಮ್ಮ ಜೊತೆಯಲ್ಲೇ ಉಳಿತೇವೆ, ಇನ್ನು ಬೇರೆ ಎಲ್ಲೂ ಹೋಗುವುದಿಲ್ಲ, ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಜ್ಜ ಎಂದಾಗಲಂತೂ ಗಜು ಸರಸರಿಗೆ ಸಂತೋಷ ಹೇಳುತ್ತಿರದು. ಎಲ್ಲರೂ ಒಂದಾಗಿ ಉಳಿದರು. ಮನೆಯಲ್ಲಿ ನಗು ಕೇಳಲಾರಂಭಿಸಿತು. ತುಗುಡದಿಂದಲೇ ದಿನ ಕಳೆಯುತ್ತಿದ್ದವರು ಸಂತೋಷದಿಂದ ಉಳಿಯತೊಡಗಿದರು. ರವಿ ಜಾನಿಯರು ಮನೆಯ ಕೃಷಿಯ ಕೆಲಸ ತಾವೇ ಮುಂದಾಗಿ ಮಾಡತೊಡಗಿದರು. ಗಜು ಸರಸು ತಮ್ಮಿಂದಾಗುವ ಚಿಕ್ಕ ಪುಟ್ಟ ಕೆಲಸ ಮಾಡುತ್ತಾ ಮನೆಯಲ್ಲಿ ಖುಷಿಯಾಗಿ ಉಳಿದರು. ಮೊಮ್ಮಗ ಶ್ಯಾಮ ಹೇಳಿದ, ಕೂಡಿ ಬಾಳಿದರೆ ಸ್ವರ್ಗವೆಂಬುದು ಸುಳ್ಳಲ್ಲ ಅಲ್ಲವೇ ಅಜ್ಜ? ಅಜ್ಜಿ ಅಜ್ಜ ಮೊಮ್ಮಗ ಅಜ್ಜಿ ನಕ್ಕಿದ್ದೇ ನಕ್ಕಿತು. ವಿ ಎನ್ ಭಾಗವತ್ ಬರ್ಪಳ್ಳಿ.